ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪನವರನ್ನ ಆಯ್ಕೆ ಮಾಡಿದ್ರಿ. ಅವರು ಮಧ್ಯದಲ್ಲೇ ನಿಧನ ಆದರಿಂದ ಅವ್ರ ಜಾಗ ಖಾಲಿ ಆಯಿತು. ಖಾಲಿ ಜಾಗವನ್ನು ಕಾನೂನು ರೀತಿಯ ಭರ್ತಿ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅಗತ್ಯ. ಆ ಜಾಗವನ್ನು ಭರ್ತಿ ಮಾಡಲಿಕ್ಕೋಸ್ಕರ ಕಾಂಗ್ರೆಸ್ನವರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಅವರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಒಂದು ಪದ್ಧತಿ ಏನಪ್ಪಾ ಅಂತಂದ್ರೆ, ಯಾರೇ ನಿಧನರಾದರೂ ಕೂಡ ಸಾಮಾನ್ಯವಾಗಿ ಅವ್ರ ಮನೆಯವರಿಗೆ ಟಿಕೆಟ್ ಕೊಡೋದು. ಈಗ 2 ಉಪಚುನಾವಣೆಗಳು ನಡೀತಾ ಇದ್ದಾವೆ. ಬಾಗಲಕೋಟೆಯಲ್ಲಿ HY ಮೇಟಿ ಅವರು ನಿಧನರಾದರು. ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ ನಾವು. ಉಮೇಶ್ ಮೇಟಿ ಅನ್ನೋರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಇಲ್ಲಿ ಕೂಡ ದಾವಣಗೆರೆಯಲ್ಲಿ ಕೂಡ ಶಿವಶಂಕರಪ್ಪನವರು ನಿಧನರಾದ ಮೇಲೆ ಅವ್ರ ಮೊಮ್ಮಗ ಸಮರ್ಥನ್ ಅವರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಆದ್ರಿಂದ ನಮಗೆ ಟಿಕೆಟ್ ಕೊಡಲಿಲ್ಲ ಅಂತಕ್ಕಂಥ ಪ್ರಮೇಯ ಉದ್ಭವ ಆಗೋದಿಲ್ಲ. ಅದು ಜನರಲ್ ಎಲೆಕ್ಷನ್ ನಲ್ಲಿ ಯಾರು ಬೇಕಾದರೂ ಕೊಡಬಹುದು ಟಿಕೆಟ್. ಯಾರಿಗಾರು ಹೈಕಮಾಂಡ್ನವರು ಯಾರಿಗೆ ತೀರ್ಮಾನ ಮಾಡ್ತಾರೆ ಅದು ಬೇರೆ ಪ್ರಶ್ನೆ. ಆದರೆ ನೀವೆಲ್ಲರೂ ಕೂಡ ತಿಳ್ಕೋಬೇಕು, ಸಮರ್ಥ್ ಅವರು ಸಮರ್ಥವಾಗಿರ್ತಕ್ಕಂಥ ಅಭ್ಯರ್ಥಿ. ವಿದ್ಯಾವಂತ, ಯುವಕ, ಜನಪರವಾಗಿರ್ತಕ್ಕಂಥ ವ್ಯಕ್ತಿ. ಅದರಿಂದ ಜನರ ಪರವಾಗಿ ಮತ ಹಾಕ್ಬೇಕು. ಜನರ ಪರವಾಗಿ ಯಾರು ಕೆಲಸ ಮಾಡ್ತಾರೆ ಅವ್ರು ಮಾತ್ರ ಜನಪ್ರತಿನಿಧಿಗಳಾಗಬೇಕು ಅಲ್ವಾ? ಜನಪ್ರತಿನಿಧಿ ಅಂದ್ರೆ ಏನು? ಜನಪ್ರತಿನಿಧಿ ಅಂತಂದ್ರೆ ನಿಮ್ ಪರವಾಗಿ ಅಸೆಂಬ್ಲಿನಲ್ಲಿ ಕೆಲಸ ಮಾಡೋರು, ನಿಮ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥವ್ರು. ಅದನ್ನ ಮಾಡ್ಬೇಕಾದ್ರೆ ಇವ್ರು ಮಾತ್ರ ಸಾಧ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ನಾವು ಕಾಂಗ್ರೆಸ್ ಪಕ್ಷ ಇನ್ನ ಸರ್ಕಾರ ಇದೆಯಲ್ಲ, ಇನ್ನ 2 ವರ್ಷ ಇರ್ತದೆ. 2 ವರ್ಷದವರೆಗೆ ಇವರೇ ನಿಮ್ಮ ಪ್ರತಿನಿಧಿಯಾಗಿರ್ತಾರೆ. ಇವ್ರ ಕೆಲಸ ಆಗ್ಬೇಕಾದ್ರೆ, ನಿಮ್ ಕ್ಷೇತ್ರದ ಕೆಲಸ ಆಗ್ಬೇಕಾದ್ರೆ ಯಾರು ಸರ್ಕಾರ ಮಾಡಬೇಕು? ಕಾಂಗ್ರೆಸ್ ಸರ್ಕಾರ ಮಾತ್ರ ಮಾಡಕ್ ಸಾಧ್ಯ. ಯಾರೋ ಬಿಜೆಪಿಯವರು MLA ಆದ್ರೆ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ. ಅವ್ರು ಯಾವತ್ತೂ ಬಡವರ ಪರವಾಗಿ ಕೆಲಸ ಮಾಡೇ ಇಲ್ಲ, ದಲಿತರ ಪರವಾಗಿ ಕೆಲಸ ಮಾಡಿಲ್ಲ, ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡಿಲ್ಲ, ಬಡವರ ಪರವಾಗಿ ಕೆಲಸ ಮಾಡಿಲ್ಲ, ಮಹಿಳೆಯರ ಪರವಾಗಿ ಕೆಲಸ ಮಾಡಿಲ್ಲ. ಮಾಡಿದ್ದಾರೆ ನಮ್ಮ? ಯಾವತ್ತೂ ಮಾಡಿಲ್ಲ. ಇವತ್ತಲ್ಲ, ಯಾವತ್ತೂ ಮಾಡಿಲ್ಲ. ಯಾಕಂತಂದ್ರೆ ಅವರು ಬಡವರ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ಕಾರ್ಮಿಕರ ವಿರೋಧಿಗಳು, ರೈತರ ವಿರೋಧಿಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.